ಎವ್ರಿವಾನ್ ನಾನು ನನ್ನ ವೀಕೆಂಡ್ ಯಾವ ಥರ ಸ್ಪೆಂಡ್ ಮಾಡಿದೆ ಅಂತ ತೋರಿಸೋಣ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾವು ಸ್ಯಾಟರ್ಡೇ ಈವ್ನಿಂಗ್ ಒಂದು ಆಚೆ ಹೋಗೋಕ್ಕಿತ್ತು. ಸೊ ಆಲ್ಮೋಸ್ಟ್ ಹಾಫ್ ಡೇಯಿಂದ ಸರ್ಚ್ ಮಾಡಿದೆ ಯಾವ ಪ್ಲೇಸ್ಗೆ ಹೋಗೋದು ಅಂತ. ಬಿಕಾಸ್ ನನ್ನ ಮಗ ಹೇಳ್ತಾಯಿದ್ದ ಅವನಿಗೆ ಒಂಥರ ವೈಬ್ ಚೆನ್ನಾಗಿರೋ ಪ್ಲೇಸ್ ಬೇಕು ಅದು ಇದು ಅಂತ. ನಂಗೆ ಗೊತ್ತಿಲ್ಲ ವೈಬ್ ಅಂದರೆ ಯಾವ ಥರ ಅಂತ. ಬಿಕಾಸ್ ಈ ಜೆನ್ಸಿಸ್ದು ಟೇಸ್ಟೇ ತುಂಬ ಡಿಫ್ರೆಂಟ್ ಇರುತ್ತೆ. ಫೈನಲಿ ನಾನು ಒಂದು 2-3 ಏನೋ ರೆಸ್ಟೋರೆಂಟ್ ಶಾರ್ಟ್ ಲಿಸ್ಟ್ ಮಾಡಿಟ್ಟಿದ್ದೆ. ಅದರಲ್ಲಿ ಒಂದಂತೂ ಫೈನಲೈಸ್ ಮಾಡಿದ್ವಿ. ಅದು ಬಂದು ಸೋಝೋ ಸ್ಕೈಲೈನ್ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಅದು ಬಂದು ನಿಮಗೆ ಆಲ್ಮೋಸ್ಟ್ ಅಶೋಕ್ ನಗರ್ ಹತ್ರ ಇದೆ. ಅಲ್ಲಿ ನಿಮಗೆ ಆ ಬಿಲ್ಡಿಂಗಲ್ಲಿ ಅದು 17th ಫ್ಲೋರಲ್ಲಿದೆ. ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದೆ ನಾನು ಜಸ್ಟ್ ಫೋಟೋಸ್ ಎಲ್ಲ ನೋಡ್ಬಿಟ್ಟು ಒಂದು ಸ್ವಲ್ಪ ರಿವ್ಯೂಸ್ ಎಲ್ಲ ನೋಡಿ ಸೆಲೆಕ್ಟ್ ಮಾಡ್ಕೊತೀನಿ. ಹಾಗೆ ನನ್ನ ಮಗಂಗೂ ಆ ಫೋಟೋಸ್ ಅದೆಲ್ಲ ಇಷ್ಟ ಆಯಿತು. ಸಖತ್ತಾಗಿದೆ ಮಮ್ಮಿ ಹೋಗೋಣ ಅಂತ ಹೇಳ್ಬಿಟ್ಟು ಅವ್ನು ಫಸ್ಟಿಗೆ ಮೆನುನೂ ಸಹಿತ ಚೆಕ್ ಮಾಡ್ಕೊಂಡ್ಬಿಡ್ತಾನೆ ಹೋಗೋಕ್ಕಿಂತ ಮುಂಚೆನೂ. ಬಟ್ ಅಲ್ಲಿ ಹೋಗಿ ನೋಡಿದ್ರೆ ನಾವು ಅಂದ್ಕೊಂಡಕ್ಕಿಂತ ತುಂಬ ಬ್ಯೂಟಿಫುಲ್ ಇತ್ತು. ನೀವು ನೋಡ್ತಾ ಇದ್ರಲ್ಲ, ನಾನು 17th ಫ್ಲೋರಿಂದ ವೀಡಿಯೋ ತೆಗೊತಾ ಇದ್ದೀನಿ. ಬ್ಯಾಂಗ್ಳೂರು ಇಷ್ಟು ಚೆಂದ ಕಾಣ್ತಾ ಇತ್ತು ಅಂತ ಹೇಳಿದರೆ ವಾವ್ ಅನಿಸೋ ಥರ ಇತ್ತು. ಆ್ಯಕ್ಚುಲಿ ಇಲ್ಲಿ ಬಂದು ತುಂಬ ಯಂಗ್ ಕ್ರೌಡ್ ಇತ್ತು. ಎಲ್ಲ ಜೆನ್ಸೀಸ್ ಇದ್ದರು. ಮತ್ತು ಎಲ್ಲರೂ ಮೋಸ್ಟ್ ಆಫ್ ದ ಇವರು ಕಪಲ್ಸ್ ಇದ್ದರು. ಹೆಂಗಂತ ಹೇಳಿದ್ರೆ ಎಲ್ಲರೂ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡ್ತಾಯಿದ್ರು. ಆ್ಯಕ್ಚುಲಿ ಇದು ನಿಜವಾಗ್ಲೂ ಯಾರಾದರೂ ಈ ಥರ ಕಪಲ್ಸ್ಗೆ ಕ್ಯಾಂಡಲ್ ಲೈಟ್ ಡಿನ್ನರ್ಗೆ ಬೆಸ್ಟ್ ಪ್ಲೇಸ್ ಅಂತ ಅಂದ್ಕೊತೀನಿ. ನಾವು ಹೋದ್ಮೇಲೆ ನಮಗೆ ಆ ಥರ ಅನ್ನಿಸ್ತು, ನೋಡಿದ್ವಲ್ಲ ನಾವಲ್ಲಿ. ಆ್ಯಕ್ಚುಲಿ ವೈಬ್ ಕೂಡ ತುಂಬ ಚೆನ್ನಾಗಿತ್ತು, ತುಂಬ ಆಸ್ಟಿಕ್ ಆಗಿತ್ತು. ಇದು ಆಸ್ಟಿಕ್ ಇಸ್ ಆಲ್ಮೋಸ್ಟ್ ಜೆನ್ಸೀಸ್ ವರ್ಡ್ಸ್. ಅದು ಅವ್ರಿಗೆ ನಂಗೆ ಗೊತ್ತಿಲ್ಲ ಅದು ಆ್ಯಕ್ಚುಲಿ ಅವ್ರಿಗೆ ಯಾವುದು ಆಸ್ಥೆಟಿಕ್ ಅನಿಸುತ್ತೆ ಅಂತ. ಬಟ್ ಐ ಆಮ್ ಆಲ್ಸೋ ಲಿವಿಂಗ್ ವಿತ್ ಜೆನ್ಝಿ ಅಲ್ವಾ, ಅದಕ್ಕೆ ನನಗೆ ತುಂಬ ವಿಚಾರಗಳು ಅವ್ರಿಗೇನು ಇಷ್ಟ ಆಗುತ್ತೆ ಏನು ಇಷ್ಟ ಆಗಲ್ಲ ಅದೆಲ್ಲ ಸ್ವಲ್ಪ ಗೊತ್ತಾಗುತ್ತೆ. ಸೊ ಆ್ಯಕ್ಚುಲಿ ನಾನು ಅಂದ್ಕೊಂಡಿಕ್ಕಿಂತನೂ ತುಂಬ ಚೆನ್ನಾಗಿತ್ತು. ಆಮೇಲೆ ನಾವು ಹೋಗಿದ ತಕ್ಷಣ ಆ್ಯಕ್ಚುಲಿ ನಾವೇನು ಇದು ಏನಂದರೆ ಟೇಬಲ್ ಏನೂ ರಿಸರ್ವ್ ಮಾಡಿರಲಿಲ್ಲ. ಬಟ್ ಇಲ್ಲೇನಂತ ಹೇಳಿದರೆ ನೀವು ಬಿಫೋರ್ 9:30 ಹೋದರೆ ಕ್ರೌಡ್ ಏನೂ ಇರಲ್ಲ. ಬಟ್ ಆಫ್ಟರ್ 9:30 ಹೋದರೆ ಫುಲ್ ಎಲ್ಲ ಕ್ರೌಡ್ ತುಂಬ ಹೋಗಿಬಿಟ್ಟಿರುತ್ತೆ. ಬಿಕಾಸ್ ಎಲ್ಲ ಟೇಬಲ್ಸು ಬುಕ್ಕಿಂಗ್ ಆಗಿರುತ್ತೆ. ಆ್ಯಕ್ಚುಲಿ ಬಿಫೋರ್ 9:30 ಹೋಗಿದ್ವಿ. ಬಿಕಾಸ್ ನಮ್ಮದೇನಂತ ಹೇಳಿ ಜಸ್ಟ್ ಡಿನ್ನರ್ ಎಲ್ಲ ಮಾಡ್ಕೊಂಡು ಬರೋದು ಅಂತ ಪ್ಲ್ಯಾನ್ ಇತ್ತು. ಇಲ್ಲಿ ನೋಡ್ತಾ ಇದ್ರಲ್ಲ, ಇಲ್ಲಿ ಆಚೆ ಕಡೆ ಕೂಡ ಅಂದರೆ ನಿಮಗೆ ಇದು ನಾವು ಫಸ್ಟ್ ಎಂಟ್ರಿ ಆಗಿದ ತಕ್ಷಣ ಈ ಥರದ್ದು ನಿಮಗೆ ಸಿಗುತ್ತೆ, ಈ ಥರ ಹಾಲ್ ಸಿಗುತ್ತೆ. ಇದಾದಮೇಲೆ ನಿಮಗೆ ಆಚೆ ಕಡೆ ನೀವು ಏನಂತ ಹೇಳಿದ್ರೆ ಜಸ್ಟ್ ಗ್ಲಾಸ್ ಕವರ್ ಆಗಿರೋ ಅಂಥದ್ದು ಫುಲ್ ಬ್ಯಾಂಗ್ಳೂರು ಕಾಣೋ ಥರದ್ದು ಇದೂ ಇದೆ. ನೀವು ಬೇಕಾದರೆ ಅಂದರೆ ಆಚೆ ಕಡೆ ಕೂತ್ಕೊಂಡು ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡೋದಾದ್ರೂ ಮಾಡ್ಬೋದು. ಬಟ್ ಇಟ್ಸ್ ಕ್ಲೋಸ್ಡ್ ಒನ್, ಓಪನ್ ಥರ ಏನಿಲ್ಲ. ಬಟ್ ಯು ಕ್ಯಾನ್ ಫೀಲ್ ದ ಹೋಲ್ ಬ್ಯಾಂಗ್ಳೂರ್ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಅಂತ ಹೇಳಿದ್ರೆ. ಆ್ಯಕ್ಚುಲಿ ನಾವು ಕೂತಿರೋ ಪ್ಲೇಸಿಂದ ಇವನ್ ವಿಧಾನಸೌಧ ಕೂಡ ಕಾಣಿಸ್ತಾ ಇತ್ತು. ವಿಧಾನಸೌಧ ಏನಂದರೆ ತುಂಬ ಕಲರ್ಫುಲ್ ಮಾಡಿದರು. ನಾವು ಆಮೇಲೆ ಮೆನು ಚೆಕ್ ಮಾಡಿದ್ವಿ. ಮೆನುವಲ್ಲಿ ಏನಂತ ಹೇಳಿದರೆ ಎಲ್ಲ ನಿಮ್ಗೆ ಏನಂದರೆ ಪ್ಯಾನ್ ಏಷ್ಯನ್ ಕೊಸಿನ್ ಇರುತ್ತೆ ಇಲ್ಲಿ, ನೀವೇನು ಬೇಕಾದರೂ ತೊಗೊಬೋದು. ಬಟ್ ನಮಗೇನಂತ ಹೇಳಿದ್ರೆ ನನ್ನ ಮಗನಿಗೆ ಸ್ವಲ್ಪ ಈ ಥರ ಸಾಸಿ ಇರೋವಂಥದ್ದು, ಈಗ ರಾಮನ್ ಸ್ಟೈಲಲ್ಲಿ ಇರೋವಂಥದ್ದು ಇದು ಇಷ್ಟ ಆಗುತ್ತೆ, ಏನಂದರೆ ನ್ಯೂಡಲ್ಸ್ ಇಷ್ಟ ಆಗುತ್ತೆ. ಸೊ ಅದಕ್ಕೆ ನಾವು ಆ ಥರದ್ದೊಂದು ಆರ್ಡರ್ ಮಾಡಿದ್ವಿ. ಇಲ್ಲಿ ನೋಡ್ತಾ ಇದ್ರಲ್ಲ ವಿಧಾನಸೌಧ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಫುಲ್ಲು ಕಲರ್ ಏನೋ ಗೊತ್ತಿಲ್ಲ, ಈ ಫುಲ್ ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು. ಎಷ್ಟು ಚೆಂದ ಅನಿಸ್ತಾಯಿತ್ತು ಅಂತ ಹೇಳಿದರೆ. ಆ್ಯಕ್ಚುಲಿ ನೀವು ಈ ರೆಸ್ಟೋರೆಂಟ್ ಬಂದು ವೈಬ್ ನಾನು ನಿಮ್ಗೆ ವಿಡಿಯೋದಲ್ಲಿ ತೋರಿಸೋಕ್ಕಿಂತ ಆ್ಯಕ್ಚುಲಿ ವೈಬ್ ತುಂಬ ಚೆನ್ನಾಗಿದೆ. ಇಲ್ಲಿ ಆಚೆ ಕಡೆ ಕೂತ್ರೆ ಸ್ವಲ್ಪ ಡಾರ್ಕ್ ಇದೆ. ಮತ್ತು ಏನಂತ ಹೇಳಿದರೆ ಅಲ್ಲಿ ಕ್ಯಾಂಡಲ್ ಹಚ್ಚಿ ಕೊಡ್ತಾರೆ ನಿಮಗೆ. ಸೊ ಯು ಕ್ಯಾನ್ ಫೀಲ್. ಬಟ್ ಮೋಸ್ಟ್ ಆಫ್ ದೆಮ್ ಎಲ್ಲ ಅಲ್ಲಿ ಕಪಲ್ಸನ್ನೇ ಕೂತಿದ್ರು. ಬಟ್ ಕಪಲ್ಸ್ ಅಂದರೆ ತುಂಬ ಯಂಗ್ ಕಪಲ್ಸ್ ಇದ್ದರು. ಆಲ್ಮೋಸ್ಟ್ ಇವಾಗ ಕಾಲೇಜ್ ಗೋಯಿಂಗ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಆ ಥರನೇ ತುಂಬ ಜನ ಇದ್ದರು. ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡ್ತಾಯಿದ್ರು. ನೋಡೋಕ್ಕಂತೂ ಚೆನ್ನಾಗಿ ಅನ್ನಿಸ್ತಾ ಇತ್ತು ಅವ್ರನ್ನೆಲ್ಲ. ಆಮೇಲೆ ಇದು ನೋಡಿದ್ರಲ್ಲ, ನಾವು ಈ ನ್ಯೂಡಲ್ಸ್ ಆರ್ಡರ್ ಮಾಡಿದ್ವಿ. ಇದ್ರದ್ದು ನೇಮು ತುಂಬ ಡಿಫಿಕಲ್ಟ್ ಇದೆ, ನನಗೆ ಇನ್ನೊಂದು ಸಲ ಹೇಳಕ್ಕೆ ಬರೋಲ್ಲ. ಬಟ್ ನಾನು ಸೆಲೆಕ್ಟ್ ಮಾಡಿದ್ದು ನಾನೇ. ಬಿಕಾಸ್ ನಾನು ಸ್ವಲ್ಪ ಈ ಥರ ಅದರಲ್ಲೆಲ್ಲ ತುಂಬ ಸ್ಮಾರ್ಟ್ ಇದ್ದೀನಿ. ನಾನೇನಾದರೂ ಸೆಲೆಕ್ಟ್ ಮಾಡಿರ್ತೀನಲ್ಲ, ಅದು ನಾನು ಅಲ್ಲಿ ಆ್ಯಕ್ಚುಲಿ ಮೆನುವಲ್ಲಿ ಫುಲ್ಲು ಡಿಸ್ಕ್ರಿಪ್ಷನ್ ನೋಡ್ಕೊಂಡು ಸೆಲೆಕ್ಟ್ ಮಾಡ್ತೀನಿ. ತುಂಬ ಟೇಸ್ಟಿ ಇರುತ್ತೆ. ಸೊ ಇದಕ್ಕೆ ಜೊತೆಗೆ ಅವರು ಪೀನಟ್ಸ್ ಮತ್ತು ಕ್ಯಾಶ್ಯೂ ನಟ್ಸ್ ಪೌಡರ್ನ ಸ್ವಲ್ಪ ಕ್ರಂಚಿ ಮಾಡಿ ಕೊಟ್ಟಿದ್ರು. ಆಮೇಲೆ ಮತ್ತು ನಿಮಗೆ ಆನಿಯನ್ಸ್ ಮತ್ತು ಚಿಲ್ಲಿ ಸಹಿತ ಕೊಟ್ಟಿದ್ರು, ಗ್ರೀನ್ ಚಿಲ್ಲಿ. ಸೊ ನೀವು ಅದ್ರ ಮೇಲೆ ಬೇಕಾದರೆ ಹಾಕ್ಕೊಂಡು ತಿನ್ಬೋದಾಗಿತ್ತು. ಆಮೇಲೆ ಇಲ್ಲಿ ಇನ್ನೊಂದು ಸೆಕ್ಷನಲ್ಲಿ ಮೋಸ್ಟ್ಲಿ ಇವರು ಕ್ರಿಸ್ಮಸ್ಗೆ ಈ ಥರ ಅದೊಂದು ಸೆಟಪ್ ಮಾಡಿ ಇಟ್ಟಿದ್ರು ಅನಿಸುತ್ತೆ. ಅಲ್ಲಿ ಕ್ರಿಸ್ಮಸ್ ಟ್ರೀ ಮತ್ತು ಜಿಂಗಲ್ಸು ಎಲ್ಲನೂ ಹಾಕಿ ರೆಡಿ ಮಾಡಿ ಇಟ್ಟಿದ್ರು. ಯಾರಾದರೂ ಕ್ರಿಸ್ಮಸ್ ಸೆಲೆಬ್ರೇಷನ್ಗೆ ಮೋಸ್ಟ್ಲಿ ಇಲ್ಲೆಲ್ಲ ಬುಕ್ಕಿಂಗ್ ಮಾಡಿದ್ರು ಅನಿಸುತ್ತೆ.
ಸೊ ಅದೇನಂತ ಹೇಳಿದ್ರೆ ಇನ್ನೂ ಡೆಕೋರೇಷನ್ ಹಾಗೇ ಇತ್ತು. ಬಟ್ ನಿಜವಾಗೂ ಯಾರಾದರೂ ನಿಮ್ಮ ಆ್ಯನಿವರ್ಸರಿಗೆ ಅಥವಾ ಯಾರಾದರೂ ನಿಮ್ಮ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಬರ್ಡೇ ಇಲ್ಲ ನಿಮ್ಮ ಹಸ್ಬೆಂಡ್ ವೈಫ್ದು ಯಾರ್ದಾದ್ರೂ ಬರ್ಡೇ ಈ ಥರ ಎಲ್ಲ ಇದ್ದರೆ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡಬೇಕಂದ್ರೆ ಜಸ್ಟ್ ದ ಬೆಸ್ಟ್ ಪ್ಲೇಸ್. ನನ್ನ ಮಗಂಗೆ ಏನಂತ ಹೇಳಿದರೆ ಅವನು ಈ ಥರ ಡಿಫ್ರೆಂಟ್ ಆ್ಯಂಬಿಯನ್ಸ್ ಇರೋದು ಮತ್ತು ಫುಡ್ ತುಂಬ ಚೆನ್ನಾಗಿರೋದು ಈ ಥರದ್ದೆಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕೆ ಇಷ್ಟಪಡ್ತಾನೆ. ಸೊ ಅವನ ಪ್ರಕಾರ ನಾನು ಚೂಸ್ ಮಾಡಿದ್ದೆ. ಆ್ಯಕ್ಚುಲಿ ನಾನು ಆಲ್ಮೋಸ್ಟ್ ಒಂದು 40 ರೆಸ್ಟೋರೆಂಟ್ ಫಸ್ಟ್ ನಾವು ಅಂದ್ಕೊಂಡಿದ್ದು ಮಧ್ಯಾಹ್ನ ಕೆಫೆಗೆ ಹೋಗಿ ಬರೋದು ಅಂತ. ಬಿಕಾಸ್ ನಾವು ಯೋಚನೆ ಮಾಡಿ ಹೊರಡೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 6:30 ಆಗಿ ಹೋಗ್ಬಿಟ್ಟಿತ್ತು. 6:30 ಮೇಲೆ ನಿಮ್ಗೆ ಗೊತ್ತಿತ್ತಲ್ಲ, ಕೆಫೇಸ್ ಎಲ್ಲ ಆಲ್ಮೋಸ್ಟ್ ಕ್ಲೋಸ್ ಆಗ್ತಾ ಬರುತ್ತೆ. ಆಮೇಲೆ ನಮಗೇನೂ ಆಪ್ಷನ್ ಇರಲಿಲ್ಲ, ನಾವು ರೆಸ್ಟೋರೆಂಟ್ಸೇ ಚೂಸ್ ಮಾಡಬೇಕಾಗಿತ್ತು. ಆ ರೆಸ್ಟೋರೆಂಟಲ್ಲಿ ಐ ವಾಸ್ ಏಬಲ್ ಟು ಫೈಂಡ್ ಔಟ್. ನಾನು 40 ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡಿದ್ರೆ ಸರ್ಚ್ ಮಾಡಿದೆ. ಅದರಲ್ಲಿ ಫೈನಲ್ ಆಗಿ ನನ್ನ ಮಗ ಇದನ್ನು ಫೈನಲ್ ಮಾಡ್ದೆ. ಬಟ್ ಅಲ್ಲೂ ಹೋಗಿ ನೋಡಿದ ಮೇಲೆ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಅನ್ನಿಸ್ತು. ಆ್ಯಕ್ಚುಲಿ ಇನ್ನೊಂದು ನಮಗೆ WTC ಹೋದಾಗ ಅಲ್ಲೊಂದು 40th ಫ್ಲೋರಲ್ಲೊಂದು ಇದೇ ಥರ ಇದೆ. ನಾನು ಆ ಪ್ಲೇಸ್ಗೂ ಹೋಗಿದ್ದೀನಿ. ಅದಕ್ಕಿಂತ ನಂಗೆ ಇದು ಇನ್ನೂ ಚೆಂದ ಅನ್ನಿಸ್ತು. ಯಾಕಂತ ಗೊತ್ತಿಲ್ಲ. ಇಟ್ ಈಸ್ ಇನ್ ಜಸ್ಟ್ 17th ಫ್ಲೋರ್ ಬಟ್ ಸ್ಟಿಲ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಕೆಲವುದೆಲ್ಲ ಕಪಲ್ಸ್ ಎಲ್ಲ ನಮ್ಮ ಜೊತೆಗೆ ಲಿಫ್ಟಲ್ಲಿ ಬಂದರು. ಅವರೆಲ್ಲ ಕೈಯಲ್ಲಿ ಬೊಕ್ಕೆ ಅದೆಲ್ಲ ಇಟ್ಕೊಂಡಿದ್ರು. ಸೊ ನಮಗೆ ಕಾರ್ ಪಾರ್ಕಿಂಗಿಗೂ ಪ್ಲೇಸ್ ಚೆನ್ನಾಗಿದೆ, ತುಂಬ ಓವರ್ ಕ್ರೌಡೆಡೂ ಇರಲಿಲ್ಲ. ಆಮೇಲೆ ನಾವು ಡಿನ್ನರ್ ಮುಗಿಸಿ ಬಂದ್ವಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ.